ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬರ್ತಾರೆ ಎನ್ನುವ ಒಂದು ಮಾತನ್ನ ನಾನು ಹೇಳ್ತಾ ಇರ್ತೇನೆ. ಇವತ್ತು ನೀವೆಲ್ಲ ಇಂಥ ಹುರುಬಿಸಿಲಿನಲ್ಲಿ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೋಸ್ಕರ ಉಳಿಸಬೇಕು ಅಂತೇಳಿ ತಾವೆಲ್ಲ ಬಂದಿದ್ದೀರಿ. ನಾವು ಈ ರಾಜ್ಯದಲ್ಲಿ 5 ವರ್ಷ ಒಂದು ಸರ್ಕಾರವನ್ನ ನಾವೆಲ್ಲ ನಡೆಸ್ತೋ. ಅನೇಕ ಕಾರಣಗಳಿಂದ ನಾವು 112 ಸೀಟು ತಲುಪಲಿಕ್ಕೆ ಆಗಲಿಲ್ಲ. ಆದರೆ ಜಾತ್ಯತೀತ ತತ್ವವನ್ನು ಉಳಿಸಬೇಕು, ಈ ದೇಶವನ್ನ ಕೋಮುವಾದಿಗಳಿಂದ ರಕ್ಷಣೆಯನ್ನು ಮಾಡಬೇಕು ಅಂತೇಳಿ ನಾವು ಜನತಾದಳದವರು ಸೇರಿ ಇವತ್ತು ಸರ್ಕಾರವನ್ನ ರಚನೆ ಮಾಡಿದ್ದೇವೆ. ಸರ್ಕಾರ ರಚನೆ ಮಾಡಿದಾಗಿಂದ ಕೂಡ ಇವತ್ತು ಬಿಜೆಪಿಯವರು ಯಾವ ಕಾರ್ಯಕ್ರಮವನ್ನು ತೆಗೆದುಕೊಂಡ್ರು ಕೂಡ ನಾವು 104 ಗೆದ್ದಿದ್ದೇವೆ, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, ಈ ದೇಶದಲ್ಲಿ ಯಾರು ಇರಬಾರದು ಅನ್ನೋದನ್ನ ದೊಡ್ಡ ಸಂಕಲ್ಪವನ್ನು ಮಾಡಿ ಗುರಿ ಇಟ್ಕೊಂಡು ಈ ಸರ್ಕಾರವನ್ನು ತೆಗಿಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದ ಮೇಲೆ ದೆಹಲಿಯ ಚುನಾವಣೆ ನಡೀತು. ಕಾಂಗ್ರೆಸ್ ಸರ್ಕಾರ ಅಲ್ಲಿ ಸೋತಿರಬಹುದು, ಆದರೆ ಬಿಜೆಪಿ ಬರಕ್ಕಾಗಲಿಲ್ಲ. ಬಿಹಾರ್ನಲ್ಲಿ ಚುನಾವಣೆ ನಡೀತು. ಕಾಂಗ್ರೆಸ್, ಜೆಡಿಯು ಮತ್ತು ಲಲ್ಲು ಪಾರ್ಟಿ ಎರಡು ಸೇರಿ ಚುನಾವಣೆಯನ್ನು ಒಟ್ಟಿಗೆ ನಾವು ಎದುರಿಸಿತು. ಅಲ್ಲೂ ಬಿಜೆಪಿ ವಿರುದ್ಧವಾಗಿ ಸರ್ಕಾರ ರಚನೆ ಆಯಿತು. ಯುಪಿ ಒಂದ್ ಕಡೆ ಬಿಟ್ರೆ ಇನ್ನ ಯಾವ ರಾಜ್ಯದಲ್ಲೂ ಕೂಡ ಸರ್ಕಾರ ಬರಲಿಕ್ಕೆ ಆಗಲಿಲ್ಲ. ಇವತ್ತು ತಾವೆಲ್ಲ ಗಮನಿಸಿದ್ದೀರಿ, ಕಳೆದ 4-5 ತಿಂಗಳಿಂದ ಮತ್ತೆ ಮಧ್ಯಪ್ರದೇಶ, ಛತ್ತೀಸ್ಗಢ, ಇಲ್ಲೆಲ್ಲ ರಾಜಸ್ಥಾನ ಎಲ್ಲ ಚುನಾವಣೆ ನಡೀತು. ಅಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದು ಕೂತ್ಕೊಳ್ಳಿ, ನಿಮಗೋಸ್ಕರ ಬರ್ತಾ ಇದ್ದಾರೆ, ಕೂತ್ಕೊಳ್ಳಿ. ಅಲ್ಲೂ ಕೂಡ ಅಧಿಕಾರಕ್ಕೆ ಬಂದು ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ಈ ರಾಜ್ಯದಲ್ಲಿ ಏನು ನಾವು ಸರ್ಕಾರವನ್ನ ನಾವು ನಡೆಸ್ತಾ ಇದ್ದೇವೆ, ಕಳೆದ 5 ವರ್ಷ ಇರ್ಬೋದು, ಇವತ್ತಿರ್ಬೋದು, ಈ ರಾಜ್ಯದಲ್ಲಿ ಒಂದು ಸಣ್ಣ ಕೋಮಿನ ಗಲಾಟೆಗೆ ನಾವು ಈ ರಾಜ್ಯದಲ್ಲಿ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಎಲ್ಲ ವರ್ಗದ ಜನ, ಎಲ್ಲ ಜಾತಿಯ ಜನ ನೆಮ್ಮದಿಯನ್ನ ಇದ್ದು ಬದುಕನ್ನ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನ ಇವತ್ತು ನಾವು ಮಾಡಿದ್ದೇವೆ. ಅಭಿವೃದ್ಧಿಯ ವಿಚಾರದಲ್ಲಿ ಇಡೀ ದೇಶದಲ್ಲಿ ಒಂದು ಮಾದರಿ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಕೇಂದ್ರ ಸರ್ಕಾರ, ಯುಪಿಎ ಸರ್ಕಾರ, ಮನಮೋಹನ್ ಸಿಂಗ್ ಅವರು ಇದ್ದಂತ ಸಂದರ್ಭದಲ್ಲಿ ಏನು ನಿಮ್ಗೆಲ್ಲ ಉದ್ಯೋಗ ಖಾತ್ರಿ ಯೋಜನೆಯನ್ನು ನಾವು ತಂದು ಕೊಟ್ಟಿದ್ದೇವೆ. ಬಹುಶಃ ಇಡೀ ರಾಷ್ಟ್ರದಲ್ಲಿ ಒಂದು ಐತಿಹಾಸಿಕ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಆದರೆ ಇವತ್ತು ಕೂಡ 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಕೇಂದ್ರದಿಂದ ಮಾಡಿದಂತ ಕೂಲಿಯನ್ನು ಕೊಡಲಿಕ್ಕೆ ಈ ಕೇಂದ್ರ ಸರ್ಕಾರ ಕೈಲಿ ಆಗಿಲ್ಲ. ಆದರೆ ಸಂವಿಧಾನದ ಹಕ್ಕು ಬಡವರಿಗೆ ಅನ್ನ ಕೊಡುವಂಥದ್ದು, ವಿದ್ಯೆ ಕೊಡುವಂಥದ್ದು, ಕೂಲಿ ಕೊಡುವಂಥದ್ದು, ಆರೋಗ್ಯ ಕೊಡುವಂಥದ್ದು, ಇದು ಸಂವಿಧಾನದ ಹಕ್ಕನ್ನ ರೂಪಿಸಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇವತ್ತು ನಿಮ್ಮೆಲ್ಲರೂ ಕೂಡ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ದೇಶ ಹೊಸ ಕನಸುಗಳನ್ನ ಕಾಣ್ತಾ ಇದೆ. ಇವತ್ತು ಇಡೀ ದೇಶದಲ್ಲಿ ಒಂದು ಬದಲಾವಣೆ ಆಗಬೇಕು, ಮತ್ತೆ ಕಾಂಗ್ರೆಸ್ ನೇತೃತ್ವದ ಒಂದು ಸರ್ಕಾರ ಈ ರಾಷ್ಟ್ರದಲ್ಲಿ ಬರಬೇಕು, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ವಿವಿಧ ಪಕ್ಷಗಳ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯ ಪ್ರಜಾಪ್ರಭುತ್ವದ ಹಬ್ಬವನ್ನ ಮೊದಲ ತಿಂಗಳು ಏನು ಈ ಒಂದು ಚುನಾವಣೆ ನಡೀತಾ ಇದೆ, ನಿಮ್ಮೆಲ್ಲರ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ.
ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು ಸೋನಿಯಾ ಗಾಂಧಿಯವರು. 15 ವರ್ಷದ ಹಿಂದೆನೆ ಇವತ್ತು ಕಲಾಂರವರು ಕರೆದಂತ ಸಂದರ್ಭದಲ್ಲಿ, ಅಬ್ದುಲ್ ಕಲಾಂರವರು ಕರೆದಂತ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು. ಅವರೇ ಆ ಸ್ಥಾನವನ್ನ ತ್ಯಾಗ ಮಾಡಿದ್ರು. ತ್ಯಾಗ ಮಾಡಿ ಒಬ್ಬ ಆರ್ಥಿಕ ತಜ್ಞನಿಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ದಂತ ಇತಿಹಾಸ ಇಡೀ ಪ್ರಪಂಚದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲೂ ಕೂಡ ನಡೆದಿಲ್ಲ. ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು, ವಿವಿಧ ಇಲಾಖೆಯ ಮಂತ್ರಿ ಆಗ್ಬೋದಾಯಿತು. ಆದರೆ ಈ ರಾಷ್ಟ್ರ ಧ್ವಜ ನನ್ನ ಧರ್ಮ, ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನು ದುಡಿತೇನೆ ಅಂತೇಳಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಬಡವರ ಜೊತೆ ನಿಂತ್ಕೊಂಡು ಬಡವರ ಸಮಸ್ಯೆಯನ್ನು ಆಲಿಸುವಂತ ಕೆಲಸ ಇವತ್ತು ರಾಹುಲ್ ಗಾಂಧಿ ಅವರು ಈ ದೇಶಕ್ಕೆ ಇವತ್ತು ಒಂದು ದೊಡ್ಡ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅವರ ಮುಖಂಡತ್ವದಲ್ಲಿ ಇವತ್ತು ಆಗಿದೆ. 60 ವರ್ಷ ಇತಿಹಾಸ ಕಾಂಗ್ರೆಸ್ ಪಕ್ಷ ಮಾಡಿದಂತ ಸಾಧನೆ ಬಹುಶಃ ನಾವೆಲ್ಲ ಚರ್ಚೆ ಮಾಡಬೇಕಾದ್ರೆ ಒಂದು ದೊಡ್ಡ ಪಟ್ಟಿನೇ ಇದೆ. ಈ ದೇಶದಲ್ಲಿ ಹಸಿರು ಕ್ರಾಂತಿ ಇರ್ಬೋದು, ಕೈಗಾರಿಕಾ ಕ್ರಾಂತಿ ಇರ್ಬೋದು, ಸಹಕಾರ ಕ್ರಾಂತಿ ಇರ್ಬೋದು, ಐಟಿ ಕ್ರಾಂತಿ ಇರ್ಬೋದು, ಬ್ಯಾಂಕಿಂಗ್ ರಾಷ್ಟ್ರೀಕರಣ ಇರ್ಬೋದು, ಹೀಗೆ ಹಲವಾರು ಕಾರ್ಯಕ್ರಮವನ್ನ ಈ ದೇಶಕ್ಕೆ ಇಟ್ಟು ವಿಶ್ವ ಮಟ್ಟದಲ್ಲೇ ಇಡೀ ಭಾರತವನ್ನ ಗಮನಿಸೋ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ರೂಪಿಸಿದೆ. ಈ ದೇಶದ ವಿದ್ಯಾ ಕ್ಷೇತ್ರದಲ್ಲಿ, ಮಾನವ ಸಂಪನ್ಮೂಲದಲ್ಲಿ ಇಡೀ ಪ್ರಪಂಚ ನಮ್ಮನ್ನ ಗುರುಸುವಂತ ಒಂದು ದೊಡ್ಡ ಮಾನವ ಶಕ್ತಿ ಈ ರಾಷ್ಟ್ರದಲ್ಲಿ ಇರುವಂತದ್ದು ತಾವೆಲ್ಲ ಕೂಡ ಗಮನಿಸಿದ್ದೀರಿ. ಇಂಥ ಒಂದು ಇತಿಹಾಸವುಳ್ಳ ಈ ದೇಶದಲ್ಲಿದೆ. ಆದರೆ ಕೆಲವರು ಈ ದೇಶದ ಒಗ್ಗಟ್ಟನ್ನ, ಐಕ್ಯತೆಯನ್ನ ಕೆಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಯಾರು ಕೂಡ ತಲೆ ಬಗ್ಗಿಸುವಂತ ಸಂದರ್ಭ ಇಲ್ಲ.